ಹಾಯ್ ಕೃಷಾಲ್, ಏನಮ್ಮ? ಏನು ಮಾಡ್ತಿದ್ಯಾ ಕಂದ? ಕಲರಿಂಗ್ ಮಾಡ್ತಾ ಇದ್ದೀನಮ್ಮ. ಏನದು? ಇಂಡಿಯಾ ಫ್ಲಾಗ್ ನಂದು ಸುತ್ತಾ ಇದೆ ಅಮ್ಮ. ಏನಮ್ಮ ಹಾಕೋತ್ಯಾ ಅಮ್ಮ? ಏನು ಬೇಕು ನಿಂಗೆ? ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಬೇಕಾ? ಓಕೆ, ನಿಂಗೆ ಶಾವಿಗೆ ಪಾಯಸ ಬೇಕಲ್ವಾ? ಸೊ ಶಾವಿಗೆ ಪಾಯಸ ಮಾಡೋಣ. ಇದು ಹೇಳ್ತೀಯಾ? ಹಾಂ, ಇದ್ದ ಕಲರ್ಸ್ ಎಲ್ಲ ಎತ್ತಿಡು ಕ್ಲೀನಾಗಿ ಎತ್ತಿಡು. ಸ್ಪೈಡರ್ ಮ್ಯಾನ್ ಎಲ್ಲ ಇದೆ. ಬಾ ಇದ್ದ. ಓಕೆ, ಹೋಗೋಣ ಮಾಡೋಕ್ಕೆ. ಸೊ ಕೃಷಾಲ್ ಶಾವಿಗೆ ಪಾಯಸ ಕೇಳ್ದ. ಸೊ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಹುರಿದಿಟ್ಟಿರೋ ಶಾವಿಗೆ ಕ್ಲೀನಾಗಿ ಬ್ರೌನ್ ಕಲರ್ ಹುರಿದಿಟ್ಟಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ತುಪ್ಪ, ಬೆಲ್ಲ, ಹಾಲು ಮತ್ತು ನೀರು. ಬೆಲ್ಲ ಬೇಕಾ ಕಂದ? ನೀರು ಆಹಾ ತಿಂತಾ ಇರೋದು ನೋಡು. ಓಕೆ, ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ವಿಡಿಯೋ, ಚಾನಲ್ದು ಫಸ್ಟ್ ವಿಡಿಯೋ, ನಮ್ಮ ಕೃಷಾಲ್ ಫೇವ್ರೆಟ್ ಶಾವಿಗೆ ಪಾಯಸ. ಎಸ್, ಓಕೆ. ಹೆಂಗೆ ಕೃಷಾಲ್, ರೆಡಿ ಆಗೋಗ್ಬಿಟ್ಟಿದ್ಯಾ? ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೂಜೆ ಎಲ್ಲ ಮಾಡಿದೆ ಅಲ್ವಾ? ಸೊ ಪೂಜೆ ಮಾಡಬೇಕು. ಫಸ್ಟು ಪೂಜೆ ಮಾಡಿ ಮತ್ತು ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಚಾನಲ್ಗೆ ಒಳ್ಳೆಯದಾಗುತ್ತೆ. ಶುಕ್ಲಾಂ ಬರೆದರೆ ಮೇಳಪ್ಪ. ಸ್ವಾಮಿ ಕಾಪಾಡಪ್ಪ ದೇವ್ರೆ. ಕೇಳ್ಕೊಂಡ? ಏನಂತ ಕೇಳ್ಕೊಂಡೆ? ಪಾಯಸ ಚೆನ್ನಾಗಾಗಲಿ ಅಂತ. ಸೊ ಇವಾಗ ಫಸ್ಟಿಗೆ ತುಪ್ಪ ಹಾಕಿದ್ದೆ. 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೆ. ಸೊ ತುಪ್ಪ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು ಇವಾಗ ಹುರಿದಿರೋದೆ ಶಾವಿಗೆ ಅದನ್ನು ಬಾಣಲಿಗೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಲೈಟಾಗಿ ತಿರ್ಗಾ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿ ಸೊ ಇದಕ್ಕೆ ನಾವಿವಾಗ ಹಾಲು ಮತ್ತು ಬೆಲ್ಲ, ಈಗ ಫಸ್ಟಿಗೆ ಬೆಲ್ಲ ಹಾಕಿದೆ. ಆಮೇಲೆ ಹಾಲನ್ನು ಫಸ್ಟೇ ಕುದ್ದು ತಣ್ಣಗಾಗಿರೋ ಹಾಲು. ಸೊ ಚೆನ್ನಾಗಿ ತಿರ್ಗಾ ಕೈ ಆಡಿಸಿ ನೆಕ್ಸ್ಟ್ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಸೊ ಶಾವಿಗೆ ಬೇಯಬೇಕಲ್ವ, ಚೆನ್ನಾಗಿ ಬೆಲ್ಲ ಕರಗಬೇಕು. ಸೊ ನೀರು ಹಾಕಿ ಚೆನ್ನಾಗಿ ಕುದಿಸೋಣ. ಸೊ ನೋಡಿ ಇವಾಗ ಈ ಥರ ಆಗ್ತಾ ಇದೆ. ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಹಂಗೆ ಕುದೀತಾ ಶಾವಿಗೆ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಶಾವಿಗೆ ಕೂಡ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೃಷಾಲ್, ಏನು ನೋಡ್ತಾ ಇದೆಯಾ? ಏನು ಬೇಕು ನಿಂಗೆ? ಶಾವಿಗೆ ಪಾಯಸ. ಏನಾಗ್ತಿದೆ ಇವಾಗ? ಶಾವಿಗೆ ಕುದೀತಾ ಇದೆಯಾ? ಓಕೆ ಸರಿ. ಹಾಂ, ನನಗೊಂದು ಹಾಡು ಹೇಳಪ್ಪ. ಹೇಳು ಕಂದ. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜಕುಮಾರ, ಹೊಸವೆಲ್ಲ ಕೊಂದು ಮನೆಗರ ಸಾತು, ನಾನು ಪುನೀತ ಬಾಳು ನಗು ನಗುತ್ತ, ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸುತ್ತುತ್ತಕ್ಕಾಗದು. ವೆರಿ ಗುಡ್. ಸೊ ಮಗು ಚೆನ್ನಾಗಿ ಹೇಳಿದ್ನಲ್ಲ. ಇವಾಗ ಬಾದಾಮ್ ಪೌಡರು ಮತ್ತು ಕೊಬ್ಬರಿ ಎರಡೂ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇರೋ ಶಾವಿಗೆ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಹದಕ್ಕೆ ಬಂತು. ಸೊ ಇವಾಗ ಫಸ್ಟೇ ಹುರಿದಿಟ್ಟಿರೋ ತುಪ್ಪದಲ್ಲಿ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೆಂಪು ಹುರಿದಿಟ್ಕೋಬೇಕು. ಸೊ ಹಾಕಿದ್ಮೇಲೆ ತಿರ್ಗಾ ನಾನು
ಸ್ಟಿರ್ ಮಾಡ್ತಾಯಿದ್ದೀನಿ. ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಬಿಸಿ ಬಿಸಿಯಾಗಿ ತಿನ್ನಬಾರ್ದು, ಸ್ವಲ್ಪ ಆರಬೇಕು. ಸೂಪರಾಗಿದೆ. ಫೈನಲಿ ಶಾವಿಗೆ ಪಾಯಸ ರೆಡಿ. ತ್ರಿಶಾಲ್ ನೋಡ್ಬಿಟ್ಟ, ನಿನ್ನ ಫೇವ್ರೆಟ್ ಶಾವಿಗೆ ಪಾಯಸ ರೆಡಿ ಆಗಿದೆ. ಹೇಳ್ತೀಯ ಹೇಗಿದೆ ಅಂತ? ಉಫ್ ಮಾಡ್ಕೊಂಡು ತಿನ್ನು. ಚೆನ್ನಾಗಿದೆಯಾ? ಟೇಸ್ಟ್ ಸೂಪರಾ? ಎಮ್ಮಿನಾ? ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಸೋ ಮಚ್ ಹೇಳು. ನೋಡಿ, ಇದಾಗಿತ್ತು ಶಾವಿಗೆ ಪಾಯಸ. ಸೊ ಈ ಒಂದು ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಒಳ್ಳೆ ಕಮೆಂಟ್ಸ್ನ ಕಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾಡೆಲ್ಲರೂ.